ಅಗ್ನಿ ದುರಂತದಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಮೂವರನ್ನ ರಕ್ಷಣೆ ಮಾಡಲಾಗಿದೆ. ಬೆಂಗಳೂರಿನ ಗಾಯತ್ರಿ ನಗರದಲ್ಲಿ ನಡೆದಿರುವಂತಹ ಅಗ್ನಿ ದುರಂತ ಇದು ಎನ್ನುವಂತ ಮಾಹಿತಿ ಇದೆ. ಅಗ್ನಿ ದುರಂತದಲ್ಲಿ 53 ವರ್ಷದ ಸವಿತಾ ದುರ್ಮರಣ ಹೊಂದಿದ್ದಾರೆ. ಅಗ್ನಿ ದುರಂತದಲ್ಲಿ ಓರ್ವ ಮಹಿಳೆ ಸಾವು. ಮೂವರನ್ನ ರಕ್ಷಣೆ ಮಾಡಲಾಗಿದೆ. ಬೆಂಗಳೂರಿನ ಗಾಯತ್ರಿ ನಗರದಲ್ಲಿ ನಡೆದಿರುವಂತಹ ಅಗ್ನಿ ದುರಂತ ಇದು. ಅಗ್ನಿ ದುರಂತದಲ್ಲಿ 53 ವರ್ಷದ ಸವಿತಾ ದುರ್ಮರಣ ಹೊಂದಿದ್ದಾರೆ. ಕಾಂಟ್ರಾಕ್ಟರ್ ರಮೇಶ್ ಬಾಬು ಮನೆಯಲ್ಲಿ ನಡೆದಿರುವಂತಹ ಅವಘಡ. 4 ಅಂತಸ್ತಿನ ಮನೆಯಲ್ಲಿ ರಮೇಶ್ ಬಾಬು ಕುಟುಂಬಸ್ಥರು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಅಗ್ನಿ ಅವಘಡ ಆಗಿದೆ ಎನ್ನುವಂತ ಮಾಹಿತಿ ಇದೆ. ಒಂದು ಕಡೆಯಲ್ಲಿ ರಮೇಶ್ ಬಾಬು ಪತ್ನಿ ಬೆಂಕಿ ಕೆನ್ನಾಲಿಗೆ ಪ್ರಾಣ ಬಿಟ್ಟಿದ್ದಾರೆ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಸ್ಥಳೀಯರು ಕೂಡ ಅಲ್ಲಿಗೆ ಬಂದರು. ನೋಡ್ತಾ ಇರಬಹುದು ಮನೆಯ ಒಳಗಡೆ ಯಾವ ರೀತಿಯಾಗಿ ಬೆಂಕಿ ಹೊತ್ತಿ ಉರಿತಾ ಇದೆ ಅಂತ ಹೇಳಿ. ಗ್ಲಾಸ್ ಹೊಡೆದೋಯ್ತು ರೀ. ಮನೆಯ 3ನೇ ಮಹಡಿಯಲ್ಲಿ ಅಡುಗೆ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯಲ್ಲಿ ರಮೇಶ್ ಬಾಬು ಪತ್ನಿ ಸವಿತಾ ದುರ್ಮರಣ ಹೊಂದಿದ್ದಾರೆ. ಸ್ಥಳಕ್ಕೆ ಧಾವಿಸಿ ಮೂವರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ರಮೇಶ್ ಬಾಬು ತಾಯಿ ಸಣ್ಣಮ್ಮ ಪುತ್ರನನ್ನ ರಕ್ಷಣೆ ಮಾಡಿದ್ದಾರೆ ಸಿಬ್ಬಂದಿ. ಗಾಯಾಳುಗಳನ್ನ ಮಣಿಪಾಲ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸುಬ್ರಹ್ಮಣ್ಯ ನಗರ ಠಾಣೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮನೆಯ 3ನೇ ಮಹಡಿಯ ಅಡುಗೆ ಕೋಣೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎನ್ನುವಂತ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಬೆಂಕಿ ಅವಘಡದಲ್ಲಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಮಹಿಳೆ. ಹೆಂಗ್ ಸಂಭವಿಸ್ತು ಈ ಅವಘಡ? ಹಾಗೇನೆ ಮನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದಂತ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು? ಈಗ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಸಂಪತ್, ತಡರಾತ್ರಿ ಏನೋ ಒಂದು ಅಗ್ನಿ ದುರಂತದಲ್ಲಿ ಓರ್ವ ಮಹಿಳೆ ಮೃತಪಟ್ಟಿರುವಂತಹ ಘಟನೆ ಹೊರತಾಗಿದೆ. ಮನೆಯಲ್ಲಿದ್ದಂತಹ ಕುಟುಂಬದ 3 ಜನರಿಗೂ ಕೂಡ ತೀವ್ರವಾದಂಥ ಗಾಯವಾಗಿದ್ದು ಈಗಾಗಲೇ ಅವ್ರನ್ನ ಆಸ್ಪತ್ರೆಯಲ್ಲಿ ಸೇರಿಸಿ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಘಟನೆ ಆದಂತಹ ಸ್ಥಳ ಇದು ಗಾಯತ್ರಿ ನಗರದಲ್ಲಿರುವಂತಹ ಹರಿಕೃಪಾ ಎನ್ನುವಂತಹ ಒಂದು ನಿವಾಸ. ಇದರಲ್ಲಿ 4 ಅಂತಸ್ತಿನ ಮನೆ ಇದೆ. ಅದರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ ಏನಿದೆ ಇದನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ. ಥರ್ಡ್ ಮತ್ತು ಫ್ಲೋರ್ ಡ್ಯೂಪ್ಲೆಕ್ಸ್ ಮನೆ ಆಗಿದ್ದರಿಂದಾಗಿ ಈ ರಮೇಶ್ ಬಾಬು ಅವರು ಕಾಂಟ್ರಾಕ್ಟರ್ ಇದೇ ಮನೆಯೊಂದರಲ್ಲಿ ಕೂಡ ವಾಸವಾಗಿದ್ದರು. ಏನು ಮಧ್ಯ ಒಂದು 10 ಗಂಟೆ ಸುಮಾರಿಗೆ ರಾತ್ರಿ ಅಡುಗೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಿಚನ್ನಿಂದ ಬೆಂಕಿ ಕಾಣಿಸ್ಕೊಂಡಿದೆ. ತಕ್ಷಣ ಅದು ಕೂಡ ಇಡೀ ಮನೆಗೆ ಆವರಿಸಿಕೊಂಡಿದೆ. ಮನೆಯಲ್ಲಿದ್ದಂಥವರು ಕೂಡ ಏನು ಇದನ್ನು ನೋಡಿ ಹೊರಗಡೆ ಬರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಬೆಂಕಿಯ ಪರಿಣಾಮವಾಗಿ ಹೊಗೆ ಕೂಡ ಆವರಿಸ್ಕೊಂಡಿದ್ದರಿಂದ ಹೊರಗಡೆ ಬರೋದಕ್ಕೂ ಕೂಡ ಆಗಲಿಲ್ಲ. ಹಾಗಾಗಿ ಅವರಿಗೆ ಉಸಿರುಗಟ್ಟಿದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ತಕ್ಷಣ ಈ ಒಂದು ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಬಾಡಿಗೆಗಿದ್ದಂಥವರು ಕೂಡ ಗಮನಿಸಿ ಕೆಳಗಡೆ ಬಂದಿದ್ದಾರೆ. ಅಕ್ಕಪಕ್ಕದ ಸ್ಥಳೀಯರು ಕೂಡ ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದರು. ಆಗ ಅಗ್ನಿಶಾಮಕ ದಳ ಸಿಬ್ಬಂದಿ, ಪೊಲೀಸರು ಎಲ್ಲರೂ ಕೂಡ ಬಂದು ಒಂದು ರಕ್ಷಣಾ ಕಾರ್ಯವನ್ನು ಮಾಡಿದರು. ಈ ಒಂದು ಘಟನೆಯಲ್ಲಿ ಸಿಲುಕೊಂಡಿದ್ದಂತಹ ರಮೇಶ್ ಬಾಬು ಅವರ ತಾಯಿ, ಮಗ ಇಬ್ಬರನ್ನು ಕೂಡ ಒಂದು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಮಾಡಿದರು. ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಘಟನೆ ಆದಂಥ ಸಂದರ್ಭದಲ್ಲಿ ಸ್ಥಳೀಯರು ಮತ್ತು ಎದುರು ಮನೆಯವರು ಕೂಡ ಇದ್ದರು. ಅವ್ರನ್ನ ಕೇಳೋಣ ಘಟನೆ ಬಗ್ಗೆ. ಸರ್, ಈ ಇನ್ಸಿಡೆಂಟ್ ಹೇಗಾಯಿತು ಸರ್? ಎಷ್ಟೊತ್ತಿಗೆ ಆಗಿದೆ ಅಂತ? ಸರ್, 9:15 ಸ್ಟಾರ್ಟ್ ಆಯಿತು. 9:45 ಅಷ್ಟೊತ್ತಿಗೆ ನಾವು ಔಟ್ಸೈಡ್ ಹೋಗಿದ್ದು. ಇಲ್ಲಿ ಜಸ್ಟ್ ಬಂದಾಗ ಫೈರ್ ಆಗಿ ಬೆಂಕಿ ಬರ್ತಾಯಿತ್ತು. ಕಿರ್ಚಾಡ್ತಿದ್ರು. ಇಲ್ಲಿ ಯಾರಿಗೂ ಗೊತ್ತಿಲ್ಲ, ಅಲ್ಲಿ ಮೇಲಿತ್ತಲ್ಲ, ನಾವು ಇಲ್ಲೆಲ್ಲ ಕಿರ್ಚಾಡಿ ನಾವು ಮೇಲೋದು. ಅಲ್ಲಿ ಮೇಲೋದಾಗ ಅವರು ತಾಯಿ ರಮೇಶ್ ಬಾಬು ಅನ್ನೋರ ತಾಯಿ ಕೆಳಗೆ ಬರ್ತಿದ್ರು. ಅವ್ರನ್ನ ಇಲ್ಲಿ ಕೆಳಗೆ ಇಳ್ಕೊಂಬಂದು ಮತ್ತೆ ನಾನು ಮೇಲೋದೆ. ಅವಾಗ ಮೇಲೋದಾಗ ಅವರು ಮಗ ಶ್ರುತ್ ರಮೇಶ್ ಬಾಬಣ್ಣ ಇದ್ದರು ಮೇಲೆ. ಅವ್ರ ತಾಯಿ ಅದ್ರ ಟೆರೆಸ್ ಮೇಲಿದ್ದರು. ಆ ಸೆಂಟ್ರಲ್ ಬೆಂಕಿ ಇರೋದ್ರಿಂದ ನಾವು ಸುಮಾರು ಟ್ರೈ ಮಾಡಿದೆ ಅವ್ರನ್ನ ಕರ್ಕೊಂಬರೋಕ್ಕೆ. ನಮ್ಮ ಕೈಲಿ ಆಗಲಿಲ್ಲ. ಮೇಲೆ ಬೆಂಕಿ ಅಲೋ ಮಾಡಲಿಲ್ಲ ಮೇಲೆ ಹೋಗ್ತಾರೆ ಕರ್ಕೊಂಬರೋಕ್ಕೆ. ಆಮೇಲೆ ನಾನು ಅವ್ರನ್ನ ಕೆಳಗೆ ಎಳ್ಕೊಂಬಂದೆ. ಅಷ್ಟೊತ್ತು ಸ್ವಲ್ಪ ಒಂದು 1/4 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ಫೈರ್ ಇಂಜಿನ್ ಬಂತು. ನಮಗೆ ಮೇಲೆ ಹೋಗಲಿಕ್ಕೆ ಎಷ್ಟು ಟ್ರೈ ಮಾಡಿದ್ರು ಆಸ್ಪತ್ರೆ ಕೊಡಲಿಲ್ಲ ಬೆಂಕಿ. ಹಾಗಾಗಿ ಗ್ಲಾಸ್ ಎಲ್ಲ ಕೆಳಗೆ ಬೀಳ್ತಾಯಿತ್ತು ಉದುರಿ ಈಟಿಗೆ. ಹಾಗಾಗಿ ಪಾಪ ಒಬ್ಬರು ಹೋಗ್ಬಿಟ್ರು. ಇಲ್ಲಿ ಉಸಿರಿ ಚೆನ್ನಾಗಿದ್ದರು. ಹಾಸ್ಪಿಟ್ಲಿಗೆ ಹೋಗೋ ಅಷ್ಟೊತ್ತಿಗೆ ಹೋಗ್ಬಿಟ್ರು.
ಸರ್ ಇನ್ನು ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರಲ್ಲಿ ಇದ್ರು ಬಾಡಿಗೆಗಿದ್ರಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಾಯ್ತು ಏನು ತೊಂದರೆ ಇಲ್ಲ. ಅವ್ರು ಇಲ್ಲೆಲ್ಲ ಕಿರ್ಚಾದ ಮೇಲೆ ಎಲ್ಲ ಕೆಳಗೆ ಬಂದಿದ್ದಾರೆ. ಅವರಿಗೂ ಗೊತ್ತಿಲ್ಲ, ಎಲ್ಲ ಬೆಂಕಿ ಮೇಲೆ ಇರೋದಲ್ವ, ಮೇಲೆ ಎಲ್ಲ ಬೆಂಕಿ ಬಿದ್ದು ಕಿರ್ಚಾಡೋ ಸೌಂಡಿಗೆ ಆಮೇಲೆ ಹೊರಗೆ ಬಂದರೆ ಅವ್ರಿಗೆ ಗೊತ್ತಾಗಿಲ್ಲ. ನಮಗೂ ಗೊತ್ತಿರಲಿಲ್ಲ. ನಾನು ಜಸ್ಟ್ ಬಂದನೆ ಕಿರ್ಚಾಡ್ತಿದ್ರಲ್ಲ, ಗಾಡಿ ನಿಲ್ಲಿಸ್ತೇನೆ ಅವ್ರ ಮೇಲೆ ಹೋದು. ಸರ್ ಇನ್ಸಿಡೆಂಟ್ಗೆ ಏನು ರೀಸನ್ ಇರ್ಬೋದು? ಶಾರ್ಟ್ ಸರ್ಕ್ಯೂಟ್ ಆರ್ ಕಿಚನ್ನಲ್ಲಿ ಏನು ಗೊತ್ತಾಗಿಲ್ಲ ರೀಸನ್, ಯಾಕೆಂದರೆ ಆಲ್ರೆಡಿ ಬೆಂಕಿ ಇತ್ತು. ಅವ್ರನ್ನ ನಾವು ಈ ಟೆನ್ಷನಲ್ಲಿ ಏನು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ನಾವು ಏನಾದ್ರು ಮಾಡಿ ರಿಸ್ಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಮೇಲೆ ಹೋದು. ಯಾರೂ ಬರಲಿಲ್ಲ, ನಾವೇ ಒಂದಿಬ್ಬರು ಹುಡುಗರು ಮೇಲೆ ಹೋಗಿ ಕರ್ಕೊಂಬಂದು ಅವ್ರನ್ನ. ಸಂಪತ್, ಇದು ಘಟನೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳ್ತಾ ಇರುವಂಥದ್ದು ಸಂಪತ್. ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.